ಪ್ರಿಯರೇ, ಪರಿಶುದ್ಧ ಕರ್ತನನ್ನು ಆರಾಧನೆ ಮಾಡುವುದಕ್ಕಾಗಿ ಸೇರಿ ಬಂದ ನೀವೆಲ್ಲರೂ ಕರ್ತನ ಮಾತಿಗೆ ಕಿವಿಗೊಡಿರಿ. ಪರಿಶುದ್ಧವಿಲ್ಲದೆ ಒಬ್ಬ ದೇವರ ದರ್ಶನವನ್ನು ಹೊಂದುವುದಿಲ್ಲ. ನಾನು ಪರಿಶುದ್ಧನಾಗಿದ್ದೇನೆ, ನೀವು ನಿಮ್ಮ ನಡೆಯುವುದರಲ್ಲಿ ಪರಿಶುದ್ಧರಾಗಿರುವುದು ಕರ್ತನ ಹೇಳ್ತಾರೆ. ನಾನು ಈ ಜನರನ್ನು ಅನ್ಯ ಜನಗಳಿಂದ ಪ್ರತ್ಯೇಕಿಸಿದ್ದೇನೆ, ಇವರು ನನಗೆ ಮೀಸಲಾಗಿರಬೇಕು. ದೋಷವನ್ನು ಮುಚ್ಚಿಕೊಳ್ಳುವವರಿಗೆ ಶುಭವಾಗದವರಿಗೆ ಒಪ್ಪಿಕೊಂಡು ಬಿಟ್ಟು ಬಿಡುವ ದೇವರ ಕರುಣೆಯನ್ನು ಹೊಂದುತ್ತಾನೆ. ಪ್ರಿಯರೇ, ಕರ್ತನ ವಾಕ್ಯವನ್ನು ಕೇಳಿದ ನೀವೆಲ್ಲರೂ ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ಈ ಪಾಪಮಯ ಲೋಕದಲ್ಲಿ ತಿರುಗಾಡಿ ಬಂದ ನಿಮ್ಮ ಜೀವನದಲ್ಲಿ ತಿಳಿದ ರೀತಿಯಲ್ಲಿ ಬಂದ ಪಾಪ ದೋಷ ಅಪರಾಧಗಳನ್ನು ಕರ್ತನ ಸನ್ನಿಧಿಯಲ್ಲಿ ಅರಿಕೆ ಮಾಡಿ ಬಿಟ್ಟು ಬಿಡುವುದು ಅವಶ್ಯವಾಗಿದೆ. ಆದ ಕಾರಣ ನೀವೆಲ್ಲರೂ ಮನಸ್ಸಾಗಿ ನಿಮ್ಮನ್ನು ತಗ್ಗಿಸಿಕೊಂಡು ಪಶ್ಚಾತ್ತಾಪ ಮನಸ್ಸಿನಿಂದ ನಿಮ್ಮ ಪಾಪಗಳನ್ನು ಆರೈಕೆ ಮಾಡಿದ್ದೀವಿ. ಬನ್ನಿ ಪ್ರಾರ್ಥನೆ ಮಾಡೋಣ. ಕರ್ತನ ಸನ್ನಿಧಿಯಲ್ಲಿ ಬಂದಿರುವಂತ ನೀವು ನಿಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ತಿಳಿದ ರೀತಿಯಲ್ಲಿ ಮಾಡಿದ ಪ್ರತಿಯೊಂದು ಪಾಪ ದೋಷ ಅಪರಾಧಗಳನ್ನು ಕರ್ತನ ಸನ್ನಿಧಿಯಲ್ಲಿ ಆರೈಕೆ ಮಾಡಿ ಬಿಟ್ಟು ಬಿಡುವುದಕ್ಕೋಸ್ಕರ ಪಾಪರಿಗೆ ಪ್ರಾರ್ಥನೆ ನಾನು ಕೇಳುವುದನ್ನು ತಿಳಿದಿದ್ದೇನೆ. ಪರಮ ತಂದೆಯೇ, ನಾವು ನಿಮಗೂ ನಮ್ಮ ನೆರವಿನ ವಿರೋಧವಾಗಿ ಪಾಪ ಮಾಡಿದ್ದೇವೆ ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲಿ ನಡೆದಿದ್ದೇವೆ. ನಾವು ದುಷ್ಟನ ಹೆಸರನ್ನು ಹೇಳಿಕೊಂಡಾಗಿಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು. ನಿಮ್ಮ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧಿ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೈತನ್ಯಗೊಳಿಸು. ಇತರರು ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವುಳ್ಳವರಾಗಿ ನಿಮ್ಮನ್ನು ಸೇವಿಸಿ ನಿಮ್ಮ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೆನ್. ಪ್ರೀತಿ ಸ್ವರ್ಪನಾದ ತಂದೆಯೇ, ಪರಮ ತಂದೆಯೇ, ಕರುಣಾಮಯನೇ, ನಿನ್ನ ಕರುಣೆಗಾಗಿ ಸ್ತೋತ್ರ, ದಯೆಗಾಗಿ ಸ್ತೋತ್ರ. ವಾಕ್ಯಕ್ಕೆ ವಿಧೇಯರಾಗಿ ಪಾಪಮಯ ಲೋಕದಲ್ಲಿ ತಿರುಗಾಡಿ ಬಂದ ನಮ್ಮ ಜೀವನದಲ್ಲಿ ತಿಳಿಯದ ರೀತಿಯಲ್ಲಿ ಬಂದಿರುವಂತಹ ಪಾಪ ದೋಷ ಅಪರಾಧಗಳನ್ನು ಈ ಪಾಪರಿಗೆ ಪ್ರಾರ್ಥನೆ ಮೂಲಕ ಮಾಡುವಂತೆ, ಅರಿಕೆ ಮಾಡಿ ಬಿಟ್ಟು ಬಿಡುವಂತೆ ಅನುಗ್ರಹ ಮಾಡಿದ ದಯೆಗಾಗಿ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮ್ಮೆಲ್ಲರ ಪಾಪಕ್ಕೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಸುರಿಸಿದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ಕರ್ತನೆ ನಾವು ನಿರ್ದೋಷಿಗಳಾಗಿ ನಿಷ್ಕಲಂಕರಾಗಿ ನಿಮಗೆ ಮೆಚ್ಚಿಕಾದ ಜೀವಿತವನ್ನು ಜೀವಿಸುವಂತೆ ನಮ್ಮೆಲ್ಲರಿಗೂ ಕೃಪೆ ಮಾಡಬೇಕಾಗಿ ನಮ್ಮ ಕರ್ತನ ರಕ್ಷಕರಾಗಿರುವಂತೆ ಯೇಸು ಕ್ರಿಸ್ತನ ಪಾದಗಳನ್ನು ಮತ್ತಿಟ್ಟು ಭೇಟಿ ಹೊಂದಿದ್ದೇವೆ ತಂದೆಯೇ. ಪ್ರಾರ್ಥನೆ ಮಾಡೋಣ. ಎಲ್ಲ ಹೃದಯಗಳು, ಎಲ್ಲ ಆಶಯಗಳು, ಸರ್ವಶಕ್ತನಾದ ದೇವರೇ, ನಾವು ಕರ್ತನಲ್ಲಿ ಸಂಪೂರ್ಣವಾಗಿ ಪ್ರೀತಿ ಇಡಲು ನಿನ್ನ ಪರಿಶುದ್ಧ ನಾಮವನ್ನು ಉತ್ತಮವಾಗಿ ಮಹಿಮೆಪಡಿಸಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತ ನಿನ್ನ ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ನಮ್ಮ ಹೃದಯದ ವಿಚಾರಗಳನ್ನು ಶುದ್ಧಿಪಡಿಸು. ಆಮೆನ್. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಪ್ರಕಟಿಸಿದ ಆಜ್ಞೆಗಳು ನಮ್ಮ ದೇವರಾದ ಕರ್ತನೊಬ್ಬನೇ ಕರ್ತನು, ನಿನ್ನ ದೇವರಾದ ಕರ್ತನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದು ಮೊದಲನೇ ಆಜ್ಞೆ. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಉಂಟು. ಅದು ಯಾವುದಂದ್ರೆ, ನಿನ್ನ ನೆರಳಿನಂತೆ ಪ್ರೀತಿಸಬೇಕೆಂಬುದೇ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಅಂದರು. ದೇವರಾದ ಕರ್ತನೇ, ನಮ್ಮ ಮೇಲೆ ದಯವಿಟ್ಟು ಈ ಎಲ್ಲ ಆಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ನೆಲೆಗೊಳಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಮೆನ್. ಹಾಗೆ ನಾವು ನಿಂತುಕೊಂಡು ಬರಲಿ ಕರ್ತನ ಜೀವನದಲ್ಲಿ ಮಾಡಿದ ಉಪಕಾರಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಎಷ್ಟೋ ಜನರು ಎರಡನೇ ಕೊರೋನಾ ಕಾಟದ ನಿಮಿತ್ತವಾಗಿ ಲೋಕದ ಯಾತ್ರೆಯನ್ನು ಮುಕ್ತಾಯ ಮಾಡಿದ್ದಾರೆ. ಆದರೆ ನಾನು ನೀವು ನಾಶವಾಗಲಿಲ್ಲ. ಅದು ನಮ್ಮ ಬಲದಿಂದ ಅಲ್ಲ, ನಮ್ಮ ಶಕ್ತಿಯಿಂದ ಅಲ್ಲ, ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ಅಲ್ಲ.
கர்த்தர் மாறுபட்டில்லை. கர்த்தர் தயாபரன் கணிக்கவில்லை. கர்த்தர் ஆத்தனம் மாறுபட்டில்லை. ಆದ ಕಾರಣ ನಾನು ನಾಶವಾಗಲಿಕ್ಕೆ ಮಲಾಕಿ 3:6 ವಾಕ್ಯ ಹೇಳುವ ಪ್ರಕಾರ ನಾನು ಯೆಹೋವನು, ನಾನು ಮಾರ್ಪಟ್ಟಿಲ್ಲ. ಆದ ಕಾರಣ ಯಾಕೋಬನ ವಂಶದವರಾದ ನೀವು ನಾಶವಾಗಲಿಲ್ಲ ಎಂದು ವಾಕ್ಯ. ಕರ್ತನ ಮಾರ್ಪಟ್ಟಿಲ್ಲ. ಆದ ಕಾರಣ ನಾವು ಬದುಕಿದ್ದೇವೆ. ಅವರಿಗಿಂತಲೂ ನಾವು ಒಳ್ಳೆ ಬಂದ ಆದರೂ ಸಹ ನಾವು ಬದುಕಿರುವುದು ಕರ್ತನ ಮಹಾಕರುಣೆ ಕೃಪೆ. ಅದನ್ನು ನೆನಪು ಮಾಡಿಕೊಂಡು ನಮ್ಮ ಸ್ತೋತ್ರಗಳನ್ನು ಸಲ್ಲಿಸೋಣ. ಕರ್ತರು ಈ ವೈರಸ್ ಅನ್ನು ನಮ್ಮ ದೇಶವನ್ನು ಬಿಟ್ಟು ದೂರ ಮಾಡಿದ್ದಾರೆ. ಇನ್ನು ಸಂಪೂರ್ಣವಾಗಿ ಕರ್ತರು ದೂರ ಮಾಡುವುದಕ್ಕೆ ಆತನಿಗೆ ಸಾಧ್ಯ ಉಂಟು. ನಾವೆಲ್ಲ ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗಿ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರ ಪ್ರಾರ್ಥನೆ ಎಲ್ಲರ ಬಾಯಿಯಲ್ಲಿ ಕರ್ತರು ಮಾತ್ರ ಸ್ತೋತ್ರ ಹೇಳ್ತೇವೆ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಕರ್ತನೆ ನಮ್ಮನ್ನು ಬದುಕಿಸಿದ್ದೀಯ ಸ್ತೋತ್ರಪ್ಪ. ನಿನ್ನ ಕರುಣೆಯನ್ನು ನಮಗೆ ದಯಪಾಲಿಸಿದೆ ಸ್ತೋತ್ರಪ್ಪ. ನಾವು ನಾಶವಾಗಲಿಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ನೀನು ಮಾರ್ಪಟ್ಟಿಲ್ಲ, ಆದ ಕಾರಣ ನಾವು ನಾಶವಾಗಲಿಲ್ಲ ಸ್ವಾಮಿ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸಿದ ಸ್ವಾಮಿ. ನಮ್ಮನ್ನು ಉಳಿಸಿದ ಕೃಪೆಗಾಗಿ ಸ್ತೋತ್ರಪ್ಪ. ನಮ್ಮನ್ನು ಬದುಕಿದ್ದರ ಜೀವಿತರ ಪಟ್ಟಿಯಲ್ಲಿ ಇಟ್ಟಿದ್ದೀರಿ ಸ್ತೋತ್ರ ಕರ್ತನೆ. ನಮ್ಮನ್ನು ಬದುಕಿಸಿ ನಿನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಮ್ಮನ್ನು ಇಟ್ಟಿದೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಆ ಒಂದು ವಿಶೇಷ ಕಾರ್ಯ ಕರ್ತನೆ ನಿನ್ನ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರುವುದಕ್ಕಾಗಿ ನಾವು ಒಪ್ಪಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿರುವಂತಹ ಉದ್ದೇಶ, ನೀನು ನಮ್ಮ ಜೀವನದಲ್ಲಿ ಏನು ಯೋಜನೆಯಲ್ಲಿ ಇಟ್ಟುಕೊಂಡಿದ್ದೆವು ಅದೆಲ್ಲವನ್ನು ನಾವು ಮಾಡುವುದಕ್ಕೆ ನಮಗೆ ನಿನ್ನ ವಿಶೇಷ ಕೃಪೆಯನ್ನು ದಯಪಾಲಿಸು. ನಿನ್ನ ವಿಶೇಷ ಅನುಗ್ರಹವನ್ನು ದಯಪಾಲಿಸು. ಪರಿಶುದ್ಧಾತ್ಮನೇ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ಕರ್ತನೇ ನಿನ್ನ ನಾಮವನ್ನೇ ನಮ್ಮ ಮೂಲಕವಾಗಿ ಮಹಿಮೆ ಆಗಬೇಕಾಗಿ ಬೇಡಿಕೊಳ್ಳುತ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, 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 ಸ್ತೋತ್ರ ಕರ್ತನೇ. ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವ ಸ್ವಾಮಿ. ನೀನೊಬ್ಬನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಪ್ಪ. ನೀನು ಒಬ್ಬನೇ ಮಹೋನ್ನತರ ಕರ್ತನೇ. ನೀನು ಒಬ್ಬನೇ ಎಲ್ಲ ಘನತೆ ಗೌರವಕ್ಕೆ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಯೇಸುವೇ ನನ್ನ ಪಾದಗಳ ಅಡ್ಡದಿಂದ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, 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 ಸ್ತೋತ್ರ ಕರ್ತನೆ. ಎಲ್ಲ ಮಹಿಮೆಯನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಡ್ತೇವೆ. ರಕ್ಷಕರಾದ ಯೇಸು ಕ್ರಿಸ್ತನ ಸಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ದಯಮಾಡಿ ಕೂತ್ಕೊಳ್ಳೋಣ. ವೇದ ಪಾರಾಯಣವನ್ನು ಓದುವುದಕ್ಕಿಲ್ಲ, ವೇದ ಪಾರಾಯಣ ಗಮನಿಸಲ್ಪಟ್ಟು ವಿಶೇಷ ವೇದವಾಗುವ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32 47. Acts chapter 2 verses 32 to 47. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32 47. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರುವೆ ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನಾಗಿಯೂ ಕ್ರಿಸ್ತನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಹಲವು ಕೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪವನ್ನು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಗೆ ಮಾಡೋಣವಾಗಿದೆ ಎಂದು ಹೇಳಿದರು. ಬೇರೆ ಅನೇಕವಾದ ಮಾತುಗಳಿಂದ ಅವರು ಖಂಡಿತವಾಗಿ ಸಾಕ್ಷಿ ನುಡಿದು, ವಾಗ್ದಾನವುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದರು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು.
ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯವುಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಖುದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯಗಳಿಗೆ ಕೊಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದರು. ಕರ್ತನು ಈ ವೇದವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ವಿಶ್ವಾಸ ಏನು ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇವೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಈತನ ಪರಿಶುದ್ಧಾತ್ಮನಿಂದ ಕಣ್ಣಿ ಬಗೆಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಹೃದಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹುಲ್ಲಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇವೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇವರ ಪುನರುತ್ಥಾನವು ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ವಿಶ್ವಾಸದಲ್ಲಿ ನಾವು ದೃಢವಾಗಿ ಇರಬೇಕು. ಆಮೆನ್. ಕರ್ತನಾಮಕ್ಕೆ ಮಹಿಮೆಯಾಗಲಿ. ಪರಿಶುದ್ಧ ಆರಾಧನೆಗೆ ಸೇರಿ ಬಂದ ನಿಮ್ಮ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ಮಧುವಾದ ಹೆಸರಿನಲ್ಲಿ ಸ್ವಾಗತ ಮಾಡುತ್ತೇನೆ. ಕರ್ತನ ಕೃಪೆಯಿಂದ ನಾವು ಮತ್ತು ತಿರುಗಿ ದೇವಾಲಯದಲ್ಲಿ ಸೇರಿ ಬಂದು ಕರ್ತನನ್ನು ಆರಾಧಿಸುವಂತೆ, ಕರ್ತನನ್ನು ಧ್ಯಾನಿಸುವಂತೆ ಕರ್ತನ ಎಲ್ಲರಿಗೂ ಅವಕಾಶ ಮಾಡಿದರೆ ಕರ್ತನ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸಿದ್ದಾನೆ. ನಮ್ಮ ಕರ್ತನು ಈ 2 ವರ್ಷ ಕಾಲ ಈ ಕೊರೋನಾ ಕಾರ್ಯಗಳನ್ನು ಅನುಮತಿಸಿದ. ಅದಕ್ಕೆ ಸತ್ಯವೇದದಲ್ಲಿ ಅನೇಕ ಆಧಾರಗಳಿವೆ. ಆದರೂ ಸಹ ನಾವು ಬದುಕಿರುವುದು ಕರ್ತನ ಕೃಪೆ. ಆಮೇಲೆ ಅದೇ ಮಲಾಕಿ 3:6 ವಾಕ್ಯದಲ್ಲಿ ನಾನು ಯೆಹೋವನು, ನಾನು ಮಾರ್ಪಟ್ಟಿಲ್ಲ, ಆದ ಕಾರಣ ಯಾಕೋಬನ ಸಂತತಿಯವರಾದ ನೀವು ನಾಶವಾಗಲಿಲ್ಲ ಎಂದು ಕೊಡಲ್ಪಟ್ಟಿದೆ. ಕರ್ತನು ಮಾರ್ಪಟ್ಟಿಲ್ಲ, ಆದ ಕಾರಣ ನಾವು ಬದುಕಿದ್ದೇವೆ. ಆಮೇಲೆ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಶಕ್ತಿಯಿಂದ ಅಲ್ಲ, ಅಥವಾ ನಾವೇನು ಒಳ್ಳೆಯ ಕಾರ್ಯ ಮಾಡಿದೆವು ಬದುಕಿದ್ದೇವೆ ಎಂದು ಹೇಳುತ್ತೆ ಏನೂ ಇಲ್ಲ. ನಮ್ಮಲ್ಲಿ ಒಂದೇ ಕರ್ತನು ಮಾರ್ಪಟ್ಟಿಲ್ಲ. ಆಮೇಲೆ ಮಾರ್ಪಡದ ಕರ್ತನು ನಮ್ಮನ್ನು ಬದುಕಿಸಿದ್ದಾರೆ. ಆತ ನಮ್ಮನ್ನು ಬದುಕಿಸುವ ಒಂದು ಉದ್ದೇಶ ಉಂಟು. ಆ ಉದ್ದೇಶವನ್ನು ನಾವು ನೆರವೇರಿಸಲಿಕ್ಕೆ ಬರುವ ದಿನಗಳಲ್ಲಿ ಜೀವಮಾನವನ್ನು ಕರ್ತನಿಗೆ ನಾವು ನಮ್ಮನ್ನು ಒಪ್ಪಿಸುವುದು ಅವಶ್ಯವಾಗಿದೆ. ಕರ್ತನೆ, ನಾನು ನಿನ್ನ ಚಿತ್ತವನ್ನೇ ಮಾಡುತ್ತೇನೆ, ನಾನು ಚಿತ್ತವನ್ನೇ ನೆರವೇರಿಸುವುದು ಎಂಬುದಾಗಿ ನಾವು ದಿನಾಲು ಕೇಳುವುದು ಅವಶ್ಯವಾಗಿದೆ. ಕರ್ತನ ಚಿತ್ತವನ್ನು ನಾವು ನೆರವೇರಿಸುವುದಕ್ಕೋಸ್ಕರವೇ ಕರ್ತನು ನಮ್ಮನ್ನು ಉಳಿಸಿದ್ದಾರೆ. ಆದ್ದರಿಂದ ಕರ್ತನ ಚಿತ್ತ ನೆರವೇರಿಸುವುದಕ್ಕೆ ದಿನನಿತ್ಯ ನಮ್ಮನ್ನು ಸಮರ್ಪಿಸೋಣ. ಬನ್ನಿ, ನಾವು ಈ ಧ್ಯಾನಕ್ಕಾಗಿ ನಾವು ತಲೆ ಬಾಗಿಸಿ ಪ್ರಾರ್ಥನೆ. ನನ್ನ ಜಗವೇಗ ಹುಡುಕಿನ ಬಂದೆ ದೇವಾ ಕೃಪೆಯ, ನನ್ನ
जब मेरा हुलिया बंदे देवा कबीरिया कुत्ते नामक कबीरिया दिखियोते कोटे नामक कबीरिया ನಿನ್ನೊಡನೆ ಎಂದೆಂದೂ ಸಹವಾಸವಿದೆಯಾ ಕರ್ತಾವಿನ देवा कबीरिया जब मेरा हुलिया बंदे देवा कबीरिया ನಂಬಿಕೆ ನಶಿಸುವ ಮೂರು ತಿಂಗಳ ನಂತರ ತಿರುಗಿ ಪಾದಗಳಲ್ಲಿ ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ಸೇರಿ ಬಂದು ಆರಾಧಿಸುವಂತೆ ಯಾರಾದರೂ ಹೇಳಿ ನಿನ್ನ ವಾಕ್ಯಗಳು ಕೇಳುವುದಕ್ಕಾಗಿ ನಾವೆಲ್ಲರೂ ಶುದ್ಧರಾಗಿದ್ದೇವೆ. ನನ್ನನ್ನು ತಗ್ಗಿಸಿಕೊಳ್ಳುತ್ತೇನೆ ಪರಿಶುದ್ಧಾತ್ಮನೆ, ನೀವೇ ಮೈಗೆ ಪರಿಶುದ್ಧಾತ್ಮನೆ, ನೀವೇ ನಮಸ್ಕಾರ ಮಾತನಾಡಬೇಕು. ನನ್ನ ಸ್ವರವನ್ನು ನಾವು ಕೇಳ್ತೇವೆ. ಮುಂದಿಗೆ ಮಾತನಾಡ ನಮ್ಮ ಜೀವನದಲ್ಲಿ ಇಟ್ಟಿರುವಂತ ಕಾರ್ಯಗಳು, ಉದ್ದೇಶಗಳು ಏನೆಂಬುದನ್ನು ತಿಳಿದು ಅದರಂತೆ ನಾವು ನಡೆದ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. ನನ್ನನ್ನು ಸಂಪೂರ್ಣವಾಗಿ ಎಲ್ಲ ಮಹಿಮೆಗಳಿಗೆ ಸೇರಿಸ ಯೇಸು ಕ್ರಿಸ್ತನ ಸಲಹೆ ಆಮೇಲೆ ಯೇಸು ಕ್ರಿಸ್ತನ ಮಧುವಾದ
ನಮ್ಮೆಲ್ಲರ ಶುಭವನ್ನು ಬಯಸ್ತಾನೆ. ಕರ್ತನಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ತಿಂಗಳಲ್ಲಿ ಕರ್ತನಿಗೆ ಕೊಟ್ಟಿರುವಂತಹ ವಾಕ್ಯವು 2 ಕೊರಿಂಥದವರ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ. 2 Corinthians chapter 3 verse 17. ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಉಂಟು. ಪ್ರಿಯರೇ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾರೋ ಅವರಿಗೆ ಬಿಡುಗಡೆ. ಆಮೆನ್. ಹಲ್ಲೆಲೂಯಾ. ಕರ್ತನ ಆತ್ಮನು ನಮ್ಮಲ್ಲಿ ಬರುವಾಗ ಒಂದು ಬಿಡುಗಡೆ ಮಾತ್ರವಲ್ಲ. ಕಳೆದ ವಾರ, ಈ ಮೊದಲನೇ ವಾರದಲ್ಲಿ ಆನ್ಲೈನ್ ನಲ್ಲಿ ನಾವು ಕರ್ತನ ವಾಕ್ಯವನ್ನು ಧ್ಯಾನ ಮಾಡಿದ ಸಂದರ್ಭದಲ್ಲಿ ಕರ್ತನ ಆತ್ಮನ ಹೇಳಿದ ಒಂದು ವಿಶೇಷ ಸಂಗತಿ, ಪರಿಶುದ್ಧಾತ್ಮನು ಅದು ತಂದೆಯ ಆತ್ಮನು, ಆತನೇ ಮಗನಾದ ಯೇಸು ಕ್ರಿಸ್ತನಲ್ಲಿ ಇದ್ದ ಆತ್ಮನು, ಆತನು ಆದಿಯಲ್ಲಿ ಇದ್ದ ಆತ್ಮನೇ. ಹಲ್ಲೆಲೂಯಾ. ಆದಿಯಿಂದಲೇ ಆತನು ಕಾರ್ಯ ಮಾಡುತ್ತಾ ಇದ್ದಾರೆ. ಒಣ ಭೂಮಿಯನ್ನು ಮರುಭೂಮಿಯನ್ನು ಏನ್ ಮಾಡಿದಾರ ಕರ್ತನ ಆತ್ಮನು ಅದನ್ನು ಸರಿಪಡಿಸುವುದಕ್ಕೆ ಪರಿಶುದ್ಧಾತ್ಮನು ಸಂಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಕರ್ತನ ಅದೇ ಪರಿಶುದ್ಧಾತ್ಮನ ವಿಷಯವಾಗಿ ಕೆಲವು ಸಂಗತಿಗಳು ನಾವು ಧ್ಯಾನ ಮಾಡಿಕೊಳ್ಳೋಣ. ಇದಕ್ಕೆ ಆಧಾರವಾಗಿ ಈ ದಿನ ಕರ್ತನ ಮತ್ತು ದಯಪಾಲಿಸಿದ ಒಂದು ವಿಶೇಷ ವಾಕ್ಯ ಎಸೇಕಿಯೇಲ ಪ್ರವಾದಿಯ ಗ್ರಂಥ 39ನೇ ಅಧ್ಯಾಯ 29ನೇ ವಾಕ್ಯ. ಎಸೇಕಿಯೇಲ್ ಚಾಪ್ಟರ್ 39 verse 29. ಎಸೇಕಿಯೇಲ್ 39:29. ಕರ್ತನ ನುಡಿ ಏನೆಂದರೆ, ನಾನು ಇಸ್ರಾಯೇಲ್ ವಂಶದವರ ಮೇಲೆ ನನ್ನ ಆತ್ಮವನ್ನು ಸುರಿಸಿದ ಕಾರಣ ನನ್ನ ಮುಖವನ್ನು ಅವರಿಗೆ ಮರೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು, ಕರ್ತನ ಆತ್ಮನು ಯಾರ ಮೇಲೆ ಸುರಿಸಲ್ಪಡುತ್ತಾರೋ ಅವರ ಮೇಲೆ ಕರ್ತನ ಮುಖ ಯಾವಾಗಲೂ ಪ್ರತ್ಯಕ್ಷವಾಗಿ ಕಾಣಿಸುವಂತದಾಗಿದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಕೋಪ ಬಂದಿತ್ತು ಯಾವಾಗ ಜನರು ಪಾಪ ಮಾಡಿದಾಗ. ಆವಾಗ ಕರ್ತನ ವಾಕ್ಯ ಹೇಳುತ್ತದೆ, ದೇವರು ತನ್ನ ಮುಖವನ್ನು ಜನರಿಗೆ ಮರೆ ಮಾಡಿಕೊಂಡಿದ್ದಾರೆ, ಕ್ಷಣ ಮಾತ್ರ ಮರೆ ಮಾಡಿಕೊಂಡಿದ್ದಾರೆ. ಓದಿಕೊಳ್ಳೋಣ. ಯೆಶಾಯ ಪ್ರವಾದಿ ಗ್ರಂಥ 54ನೇ ಅಧ್ಯಾಯ 8ನೇ ವಾಕ್ಯ. ಯೆಶಾಯ ಚಾಪ್ಟರ್ 54 verse 8. ನಿನ್ನ ವಿಮೋಚಕನಾದ ಕರ್ತನು ಹೇಳ್ತಾ ಇದ್ದಾರೆ, ನನ್ನ ಕೋಪದಿಂದ, ಕರ್ತನ ಅರಿಯುವಂತ ಕೋಪದಿಂದ ಕ್ಷಣ ಮಾತ್ರ ನನ್ನ ಮುಖವನ್ನು ಮರೆ ಮಾಡಿದ್ದೇನೆ. ಕ್ಷಣ ಮಾತ್ರ ದೇವರ ಮುಖ ಮರೆ ಮಾಡಿದ ಕಾರಣ ಇಷ್ಟೆಲ್ಲ ಕಾರ್ಯಗಳು, ಎಷ್ಟು ಭಯಂಕರವಾದ ಕಾರ್ಯಗಳು ನಾವು ಯೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅನೇಕ ದೇವ ಸೇವಕರು, ಅನೇಕ ವಿಶ್ವಾಸಿಗಳು ಯಾಕೆ ಸ್ವಾಮಿ ಕೇಳಲಿಕ್ಕೆ ಆಗ್ತಾ ಇಲ್ಲ. ಭಯಂಕರ ಮನಸ್ಸು, ಒಂದು ದುಃಖ, ಭಾರ. ಕರ್ತನು ಹೇಳ್ತಾ ಇದ್ದಾರೆ, ನನ್ನ ಕೋಪ ದೇಶದ ಮೇಲೆ ಸುರಿಸುವಾಗ ಕ್ಷಣ ಮಾತ್ರ ನನ್ನ ಮುಖವನ್ನು ಮರೆ ಮಾಡಿದ್ದೇನೆ. ಕ್ಷಣ ಮಾತ್ರ ದೇವರ ಮುಖ ಮರೆ ಮಾಡಿದ್ದಾಗಲೇ ಇಷ್ಟ ಅಂದ್ರೆ ಶಾಶ್ವತವಾಗಿ ದೇವರನ್ನು ಮರೆ ಮಾಡಿದ್ದಾರಂದ್ರೆ ನಾವು ಏನ್ ಗತಿ ಆಗುತ್ತೇವೆ ಯೋಚನೆ ಮಾಡ್ಲಿಕ್ಕಾಗುತ್ತೆ. ಆದ್ರೆ ಕರ್ತನ ವಾಕ್ಯ ಹೇಳ್ತೇವೆ, ಕ್ಷಣ ಮಾತ್ರ ನನ್ನ ಮುಖವನ್ನು ಮರೆ ಮಾಡಿದ್ದೇನೆ, ಆದರೆ ಶಾಶ್ವತ ಕರುಣೆಯಿಂದ ನಿನ್ನನ್ನು ಕರುಣಿಸುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಜನರೇ, ಕರ್ತನ ಆತ್ಮನೇ ಹೇಳ್ತಾ ಇದ್ದಾರೆ, ದೇವರ ಆತ್ಮನು ಯಾರ ಮೇಲೆ ಇದ್ದಾರೋ ಅವರ ಮೇಲೆ ಕರ್ತನ ಕರುಣೆ ಇಳಿದು ಬರುವಂತದ್ದಾಗಿದೆ. ಆಮೆನ್. ಅವರಿಗೆ ಕರ್ತನ ಮುಖವನ್ನು ಮರೆ ಮಾಡುವುದಿಲ್ಲ. ನಾನು ಈಗಲೇ ಹೇಳ್ತಾ ಇದ್ದೇನೆ, ತೀರಿ ಹೋದಕ್ಕಿಂತಲೂ ನಾವು ಶ್ರೇಷ್ಠರಲ್ಲ. ಅವರೆಲ್ಲರೂ ಪಾಪಿಗಳು, ನಾವೆಲ್ಲರೂ ಪರಿಶುದ್ಧರಲ್ಲ. ದೇವರು ನಮ್ಮನ್ನು ಉಳಿಸಿದಾರಂತ ಏನೋ ಉದ್ದೇಶ. ಆಮೆನ್. ಹಲ್ಲೆಲೂಯಾ. ಆ ಉದ್ದೇಶ ಒಂದೇ, ಕರ್ತನ ಮುಖ ನಮ್ಮ ಮೇಲೆ ಬರುವುದಕ್ಕಾಗಿ ನಾವು ಕಾಯ್ತಾ ಇರಬೇಕು. ಆಮೆನ್.
ಪರಿಶುದ್ಧಾತ್ಮ ನಮ್ಮ ಮೇಲೆ ಬರುವಾಗಲೇ ಕರ್ತನ ಮುಖ ನಮಗೆ ಮರೆಯಾಗುವುದಿಲ್ಲ. ಪರಿಶುದ್ಧಾತ್ಮ ನಮ್ಮ ಸಂಗಡ ಇರುವಾಗಲೇ, ಪರಿಶುದ್ಧಾತ್ಮ ನಮ್ಮ ಮೇಲೆ ಸುರಿಸಲ್ಪಡುವಾಗಲೇ ಕರ್ತನ ಮುಖವು ನಮಗೂ ಮರೆಯಾಗುವುದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರಥಮ ಆಶೀರ್ವಾದ ಕರ್ತನು ಇವತ್ತು ನಮಗೆ ಕೊಡುವಂತದ್ದು. ಕ್ಷಣಮಾತ್ರ ನನ್ನ ಮುಖವನ್ನು ಮರೆ ಮಾಡಿದ್ದೇನೆ, ಆದರೆ ಶಾಶ್ವತ ಕರುಣೆಯನ್ನು ನಾನು ನಿನಗೆ ತೋರಿಸುವೆ. ಶಾಶ್ವತ ಕರುಣೆ. ಆಮೆನ್. ಆಗ ನಾವು ದಿನಾಳು ಕರ್ತನಲ್ಲಿ ಕೇಳ್ತೀವಿ, ಪರಿಶುದ್ಧಾತ್ಮ ನನ್ನ ಮೇಲೆ ಬರಲಿ, ಪರಿಶುದ್ಧಾತ್ಮ ನನ್ನನ್ನು ತುಂಬಿಸಲಿ ಸ್ವಾಮಿ. ಪರಿಶುದ್ಧಾತ್ಮ ಬರುವಾಗ ಕರ್ತನ ಮುಖವು ನಮಗೂ ಮರೆಯಾಗುವುದೇ ಇಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎರಡನೇ ಸಂಗತಿ ಓದಿದ ವೇದ ಭಾಗದಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಇದರಲ್ಲಿ ನಾವು ನೋಡುವಂತ ಕಾರ್ಯ 33ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಗ್ದಾನವಾಗಿ ಕೊಡಲ್ಪಟ್ಟಿರುವಂತೆ ಈ ಪರಿಶುದ್ಧ ಆತ್ಮ ಅದರ ಮೇಲೆ ಸುರಿಸಲ್ಪಟ್ಟಿದ್ದನ್ನು ಎಲ್ಲರೂ ನೋಡಿದರು ಎಂಬುದಾಗಿ ಪೇತ್ರರು ಹೇಳ್ತಾ ಇದ್ದಾರೆ. ಸುತ್ತಲಿದ್ದ ಜನರೆಲ್ಲರೂ ನೋಡುವುದನ್ನು ಪೇತ್ರರು ಹೇಳ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಪರಿಶುದ್ಧಾತ್ಮನು ವಾಗ್ದಾನವಾಗಿ ಕೊಡಲ್ಪಟ್ಟ ಆತ್ಮನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನು ವಾಗ್ದಾನವಾಗಿ ಕೊಡಲ್ಪಟ್ಟ ಆತ್ಮನು. ಆ ಪರಿಶುದ್ಧಾತ್ಮನು ವಾಗ್ದಾನವಾಗಿ ಕೊಡಲ್ಪಟ್ಟಿರುವುದು ಆತನು ಸುರಿಸಲ್ಪಟ್ಟಾಗ ಎಲ್ಲರೂ ಅದನ್ನು ನೋಡಿದ್ದಾರೆ. ಆಮೆನ್. ಒಂದು ಸಮಯ ಬರ್ತದೆ, ಅಂದ್ರೆ ಈಗಲೇ ಈ ಕಾಲಗಳಲ್ಲಿ ಪರಿಶುದ್ಧಾತ್ಮನು ನಮ್ಮ ಎಲ್ಲ ಕುಟುಂಬಗಳ ಮೇಲೆ ಸುರಿಸಲ್ಪಡುವನು. ಆಮೆನ್. ನಮ್ಮ ದೇಶದ ಮೇಲೆ ಸುರಿಸಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲರೂ ನೋಡುವುದಕ್ಕಾಗಿ, ಎಲ್ಲರೂ ನೋಡುವ ಹಾಗೆ ಪರಿಶುದ್ಧಾತ್ಮನು ಸುರಿಸಲ್ಪಡುತ್ತಾರೆ. ಹಲ್ಲೆಲೂಯಾ. ಆಗ ಪರಿಶುದ್ಧಾತ್ಮನ ಆ ವರ ಪ್ರತಿಯೊಬ್ಬರಿಗೂ ಬರುವುದು ಮಾತ್ರವಲ್ಲ, ಅಷ್ಟೇ ಅಲ್ಲ. ಓದಿಕೊಳ್ಳೋಣ 38-39. 38-39. ಇಲ್ಲಿ ನಾವು ನೋಡುವಂತ ಸಂಗತಿ, ಈ ಪರಿಶುದ್ಧ ಆತ್ಮವನ್ನು ಹೊಂದಿಕೊಳ್ಳಬೇಕಾದ್ರೆ ಮೊದಲನೇದಾಗಿ ಪಶ್ಚಾತ್ತಾಪ ಪಟ್ಟು ಪಾಪ ಕ್ಷಮಾಪಣೆಗೋಸ್ಕರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದುಕೊಳ್ಳಿ. ಆಗ ಪರಿಶುದ್ಧ ಆತ್ಮ ವರ ಹೊಂದುವಿರಿ. ಪರಿಶುದ್ಧಾತ್ಮನ ವರವನ್ನು ಹೊಂದಿದಿರಿ. ಅಷ್ಟೇ ಅಲ್ಲ, ಪರಿಶುದ್ಧಾತ್ಮನ ವರ ಹೊಂದಾಗ ಕರ್ತನು ತನ್ನ ವಾಗ್ದಾನವನ್ನು ನಮಗೂ ನಮ್ಮ ಮಕ್ಕಳಿಗೂ ಕರ್ತನು ಬರಮಾಡಿಕೊಳ್ಳುವ ಎಲ್ಲಾ ಜನರಿಗೂ ಅದು ಬರುವಂತದಾಗಿದೆ. ಹಲ್ಲೆಲೂಯಾ. ಕರ್ತನು ನಮ್ಮ ಜೀವನದಲ್ಲಿ ಎಷ್ಟೋ ವಾಗ್ದಾನಗಳು ಕೊಟ್ಟಿದ್ದಾರಲ್ಲ, ಎಷ್ಟು ವರ್ಷದಿಂದ ದೇವರು ನನಗೆ ವಾಗ್ದಾನ ಕೊಟ್ಟಿದ್ದಾರೆ ಎಂದು ನಾವು ಹೆಮ್ಮೆ ಪಡ್ತೀವಿ. ಆದರೆ ಕೊಟ್ಟ ವಾಗ್ದಾನಗಳನ್ನ ನೆರವೇರಲಿಲ್ಲವೇ? ಎಷ್ಟೋ ವರ್ಷದಿಂದ ವಾಗ್ದಾನ ಹೊಂದುತ್ತಾ ಇದ್ದೇವೆ, ನೆರವೇರಲಿಲ್ಲವೇ? ಕರ್ತನ ವಾಕ್ಯ ಹೇಳುತ್ತದೆ, ಇನ್ನೂ ನೀವು ಪರಿಶುದ್ಧ ಆತ್ಮನ ವರ ಹೊಂದುವಷ್ಟು ಪಶ್ಚಾತ್ತಾಪ ಪಡಲಿಲ್ಲ. ಹಲ್ಲೆಲೂಯಾ. ಮಾನಸಾಂತರ ಹೊಂದಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು. ದೇವರೇ, ನಾನು ಪಾಪಿ, ನಾನು ಏನೇನು ಕೃತ್ಯ ಮಾಡಿದರೆ ಕರ್ತನಿಗೆ ಗೊತ್ತು. ಕರ್ತನು ಎಲ್ಲವನ್ನು ಬಹಿರಂಗ ಮಾಡುವುದಿಲ್ಲ, ಆದರೆ ನಮ್ಮ ಹೃದಯಕ್ಕೆ ಗೊತ್ತು. ಆದರೆ ಕರ್ತನು ಹೇಳ್ತಾ ಇದ್ದಾರೆ, ನೀವು ಪಶ್ಚಾತ್ತಾಪ ಪಟ್ಟು ನನ್ನ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಪರಿಶುದ್ಧಾತ್ಮ ವರವನ್ನು ಹೊಂದಿರಿ. ಹಲ್ಲೆಲೂಯಾ. ಆಗ ವಾಗ್ದಾನ ನಮಗಷ್ಟೇ ಅಲ್ಲ, ನಮಗೂ ನಮ್ಮ ಮಕ್ಕಳಿಗೂ ನಾವು ದೇವರು ಬರಮಾಡಿಕೊಳ್ಳುವಂತೆ ಎಲ್ಲಾ ಜನರಿಗೂ ಅದು ನೆರವೇರುವಂತದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಜನರೇ, ಕರ್ತನು ಹೇಳ್ತಾ ಇದ್ದಾರೆ, ನಾನು ನನ್ನ ಮುಖವನ್ನು ಇನ್ನು ಮೇಲೆ ಮರೆ ಮಾಡುವುದಿಲ್ಲ, ಕಾರಣ ನನ್ನ ಪರಿಶುದ್ಧಾತ್ಮವನ್ನು ಸುರಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ. ಮೂರನೇದಾಗಿ ಒಂದು ಕಾರ್ಯ ಹೇಳಿ ನಾನು ಮುಕ್ತಾಯ ಮಾಡುತ್ತೇನೆ. ಅರಣ್ಯಕಾಂಡ 6ನೇ ಅಧ್ಯಾಯ. ಅರಣ್ಯಕಾಂಡ 6ನೇ ಅಧ್ಯಾಯ 25. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಇಸ್ರಾಯೇಲನ್ನು ನೋಡಿ ಹೇಳಬೇಕಾದ ಆಶೀರ್ವಾದ ಕುರಿತು ಕರ್ತನು ಹೇಳ್ತಾ ಇದ್ದಾರೆ. ಒಂದು,
ಯೆಹೋವನು ತನ್ನ ಮುಖವನ್ನು ನಿನ್ನ ಮೇಲೆ ಪ್ರಕಾಶಿಸುವವನು, ಆತನು ನಿನ್ನ ಮೇಲೆ ದಯೆ ತೋರಿಸುವನು. ಹಲ್ಲೆಲೂಯಾ. ಕರ್ತನ ಮುಖ ಯಾರಲ್ಲಿ ಬರುತ್ತದೋ, ಪರಿಶುದ್ಧಾತ್ಮನು ಸುರಿಸಲ್ಪಡುವಾಗ ಕರ್ತನ ಮುಖ ಮರೆಮಾಡುವುದಿಲ್ಲ. ಆಗ ಕರ್ತನ ಮುಖ ಕಾಣಿಸುವಂಥದ್ದು. ಆ ಮುಖದ ನಿಮಿತ್ತ, ಕರ್ತನ ಮುಖದ ನಿಮಿತ್ತ ನಮಗೆ ದಯೆ ಉಂಟಾಗುವುದು. ಹಲ್ಲೆಲೂಯಾ. ನಾವು ದಯೆ ಹೊಂದಿಕೊಳ್ಳುತ್ತೇವೆ, ದಯೆ ನಮಗೆ ಸಿಗುತ್ತದೆ. ಅದು ಯಾವ ದಯೆ ಅಂದರೆ ಯೇಸು ಸ್ವಾಮಿಗೆ ದೊರಕಿದ ಅದೇ ದಯೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನದಲ್ಲಿ ಹೇಳಿರುವ ಪ್ರಕಾರ, ಲೂಕ್ ಚಾಪ್ಟರ್ 2:52 ಅದರಲ್ಲಿ ಹೇಳಿರುವ ಪ್ರಕಾರ, ದೇವರ ಮತ್ತು ಮನುಷ್ಯರ ದಯೆ. ಹಲ್ಲೆಲೂಯಾ. ಎರಡು ವಿಧವಾದ ದಯೆ. ಕರ್ತನ ಆತ್ಮನು ನಮ್ಮ ಮೇಲೆ ಬರುವಾಗ ದೇವರ ಮುಖ ನಮ್ಮ ಮೇಲೆ ಪ್ರಕಾಶಿಸಲ್ಪಡುವುದು. ದೇವರ ಮುಖ ನಮ್ಮ ಮೇಲೆ ಪ್ರಕಾಶಿಸಲ್ಪಡುವಾಗ ದೇವರ ದಯೆ ನಮಗೆ ಸಿಗುತ್ತದೆ ಮತ್ತು ಮನುಷ್ಯರ ದಯೆಯು ಸಿಗುವಂತಾಗಿದೆ. ಹಲ್ಲೆಲೂಯಾ. ಆಮೇಲೆ ಮುಂದೆ ನೋಡೋಣ 26ನೇ ವಾಕ್ಯ 26, ನಂಬರ್ 6:26. ಆತನು ನಿನ್ನ ಮೇಲೆ ಕೃಪಾಕಟಾಕ್ಷವಿರಲಿ ಎಂದು ಹೇಳ್ತಾ ಇದ್ದಾರೆ. ಆದರೆ ಕರ್ತನ ಪ್ರಸನ್ನ ಮುಖದಿಂದ ನಮಗೆ ಸಮಾಧಾನ ಉಂಟು. ಹಲ್ಲೆಲೂಯಾ. 3ನೇ ಸ್ತಂಭದಲ್ಲಿ ಇಲ್ಲಿ ಅದೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 2 ರೀತಿಯ ಆಶೀರ್ವಾದ. ಕರ್ತನ ಮುಖ ನಮ್ಮ ಮೇಲೆ ಬರುವಾಗ ದೇವರ ಮತ್ತು ಮನುಷ್ಯರ ದಯೆ ಉಂಟು. ಅಷ್ಟೇ ಅಲ್ಲ, ನಮಗೆ ಸಮಾಧಾನ ಉಂಟು. ಆಮೇಲೆ ಸಮಾಧಾನವನ್ನು ಅನುಗ್ರಹಿಸುವನು. ತಿರುಗಿ ಆ 3 ವಚನಗಳನ್ನು ನಾವು ಓದುವುದನ್ನು ಕೇಳೋಣ. 24 ಇಂದ ನಾವು ಕೇಳಿದ್ದೇವೆ. 24, 25, 26. ಪ್ರಿಯ ದೇವಜನರೇ, ಕರ್ತನ ಮುಖ ನಮ್ಮ ಮೇಲೆ ಬರುವಾಗ, ಪರಿಶುದ್ಧಾತ್ಮನು ನಮ್ಮ ಮೇಲೆ ಇರುವಾಗಲೇ ಆತನ ಮುಖ ನಮ್ಮ ಮೇಲೆ ಬರುವಂತದಾಗಿದೆ. ಆತನ ಪ್ರಸನ್ನತೆ ನಮ್ಮ ಮೇಲೆ ಬರುವಂತದಾಗಿದೆ. ಆತನ ಮುಖದ ಪ್ರಕಾಶ ನಮ್ಮ ಮೇಲೆ ಬರುವಂತದಾಗಿದೆ. ಅದರ ನಿಮಿತ್ತ ಕರ್ತನ ಆಶೀರ್ವಾದ ನಮಗೆ ಉಂಟು. ಆತನನ್ನು ಕಾಯುವ ದೇವರು ಮಾತ್ರವಲ್ಲ, ನಮಗೆ ದಯೆ ತೋರಿಸುವ ಕರ್ತನಾಗಿದ್ದಾರೆ. ಮನುಷ್ಯರ ದಯೆ ನಮಗೆ ದೊರಕುವಂತದಾಗಿದೆ. ಅಷ್ಟೇ ಅಲ್ಲ, ಆತನ ಪ್ರಸನ್ನ ಮುಖದಿಂದ ನಾವು ಸಮಾಧಾನವನ್ನು ಅನುಭವಿಸುತ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಕರ್ತನ ಪ್ರೀತಿ ಹೇಳ್ತಾ ಇದ್ದಾರೆ. ಎಲ್ಲರೂ ತೆಗೆದುಕೊಳ್ಳೋಣ ಈ ವಾಕ್ಯ, ಕೈಬಿಟ್ಟು ಎಲ್ಲರೂ ಹೇಳ್ತೀವಿ. ಎಸೇಕಿಯೇಲ್ 39ನೇ ಅಧ್ಯಾಯ 29ನೇ ವಾಕ್ಯ ಹೇಳುವಾಗ, ನಿರ್ಮಲ ಅವರು ಹೇಳುವಾಗ ದಯವಿಟ್ಟು ಎಲ್ಲರೂ ಬಾಯಿ ಕರೆದು ಹೇಳ್ರಿ. ಬಹಳ ಮುಖ್ಯವಾದ ಒಂದು ಆಶೀರ್ವಾದ ಕರ್ತನು ನಮಗೆ ಕೊಟ್ಟಿರುವಂತ ಒಂದು ವಿಶೇಷವಾದ ಕರ್ತನು ಹೇಳ್ತಾ ಇದ್ದಾರೆ. ಕರ್ತನ ವಾಕ್ಯ, ನನ್ನ ಆತ್ಮವನ್ನು ಸುರಿಸಿದ ಕಾರಣ ಇನ್ನು ಮೇಲೆ ನನ್ನ ಮುಖವನ್ನು ಮರೆ ಮಾಡುವುದಿಲ್ಲ. ಪರಿಶುದ್ಧಾತ್ಮನಿಗಿರುವಾಗ ಕರ್ತನು ಮರೆ ಮಾಡುವುದಿಲ್ಲ, ನನ್ನ ಮುಖವನ್ನು ಮರೆ ಮಾಡುವುದಿಲ್ಲ. ಆತನ ಮುಖ ನಮಗೆ ಯಾವಾಗಲೂ ಬರುವಂತದಾಗಿದೆ, ಯಾವಾಗಲೂ ತೋರಿಸುವಂತದಾಗಿದೆ. ಆದ್ದರಿಂದ ಶಾಶ್ವತ ಕರುಣೆಯಿಂದ ನಮ್ಮನ್ನು ಕರುಣಿಸುವೆಂದು ಕರ್ತನು ಹೇಳ್ತಾ ಇದ್ದಾರೆ. ಆಮೇಲೆ 2ನೇದಾಗಿ ವಾಗ್ದಾನವು ನಮಗೂ ನಮ್ಮ ಮಕ್ಕಳಿಗೂ ಕರ್ತನು ಬರಮಾಡಿಕೊಳ್ಳುವ ಜನರಿಗೆಲ್ಲ ಕೊಡಲ್ಪಡುವುದು, ಅದು ನೆರವೇರುವಂತದಾಗಿದೆ. 3ನೇದಾಗಿ ಆತನ ಪ್ರಸನ್ನ ಮುಖದಿಂದ ನಮಗೆ ದಯೆ ಸಿಗುತ್ತದೆ, ನಮಗೆ ಸಮಾಧಾನ ದೊರಕುವಂತದಾಗಿದೆ. ಈ ಆಶೀರ್ವಾದದಿಂದ ಪರಿಶುದ್ಧಾತ್ಮನ ಅಭಿಷೇಕ ಅವಶ್ಯ. ಪರಿಶುದ್ಧಾತ್ಮ ಆಲ್ರೆಡಿ ನಮಗೆ ಕೊಡಲ್ಪಟ್ಟಿದ್ದಾರೆ. ವಾಕ್ಯ ಕೇಳುವಂತ ಪ್ರತಿಯೊಬ್ಬರಿಗೂ ಪರಿಶುದ್ಧಾತ್ಮ ಕೊಟ್ಟಿದ್ದಾರೆ. ಪರಿಶುದ್ಧಾತ್ಮ ಕೊಡಲ್ಪಟ್ಟ ನಮ್ಮ ಜೀವನದಲ್ಲಿ ಅದನ್ನು ನಾವು ಅಡಗಿಸಿ ಬಿಡದೆ, ಪರಿಶುದ್ಧಾತ್ಮನನ್ನು ನಾವು ತನ್ನದಾಗಿ ಮಾಡಿಬಿಟ್ಟು ಬಿಡದೆ ಆತ್ಮದಲ್ಲಿ ಜೀವನವುಳ್ಳವರಾಗಿ ನಾವು ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಆ ಒಂದು ಸೌಭಾಗ್ಯ ಕರ್ತನು ನಮ್ಮೆಲ್ಲರಿಗೂ ದಯಪಾಲಿಸಲಿ.